2019 ಇಸ್ವಿಯಲ್ಲಿ ಮೊದಲನೇ ಸಲ ನಾನು ಈ ಕಾಯಿನ್ ಎಕ್ಸಿಬಿಷನ್ಗೆ ಬೆಂಗಳೂರಿನ ಶಿಕ್ಷಕರ ಸದನದಲ್ಲೇ ಇತ್ತು ಆ ಒಂದು ಕಾಯಿನ್ ಎಕ್ಸಿಬಿಷನ್ನು. ಅವತ್ತು ನಾನು ಸ್ವಲ್ಪ ಸರಿಯಾಗಿ ಐಡಿಯಾ ಮಾಡಿ ನನ್ನ ಹತ್ರ ಇದ್ದಂತಹ ಒಂದಷ್ಟು ಅಮೌಂಟು, ಅಂದರೆ ಒಂದು 30,000 to 40,000 ರೂಪಾಯಿ ಒಂದು ಅಮೌಂಟ್ನ ನಾನು ತಗೊಂಡೋಗಿದ್ದೆ. ಒಂದಷ್ಟು ಕೊಂಡ್ಕೊಳ್ಳೋಣ ಅಂತ ನನ್ನ ಹತ್ರ ಇರೋಂತಹ ಒಂದು ನಾರ್ಮಲ್ ಕಾಯಿನ್ಸ್ಗೆ ಸ್ವಲ್ಪ ವ್ಯಾಲ್ಯೂ ಕೊಡೋಣ ಅಂತೇಳ್ಬಿಟ್ಟು ನಾನು ಮಾಡಿದೆ. ಅದ್ರಿಗೆ ಸಂಬಂಧಪಟ್ಟಂಥ ಬುಕ್ಕು ಮತ್ತು ಈ ರೀತಿಯ ಪೌಚ್ಗಳು ಮತ್ತು ಕಮ್ಯುಮೇಟಿವ್ ಕಾಯಿನ್ಗಳನ್ನು ಮತ್ತು ಬೇರೆಗಳನ್ನ ಹಾಕ್ತಕ್ಕಂತಹ ಈ ರೀತಿಯ ಫೈಲ್ಗಳನ್ನ, ಇಲ್ಲಿ ನೋಡಿರಿ ಮೆಮೊರಬಲ್ ಕಾಯಿನ್ಸ್ ಅಂತಕ್ಕಂಥದ್ದು, ಈ ರೀತಿಯ ಫೈಲ್ಗಳನ್ನೆಲ್ಲ ಕೊಂಡ್ಕೊಳ್ಳೋದಕ್ಕೆ ನಾನು ಅವತ್ತು ಅಲ್ಲಿಗೆ ಹೋಗಿದ್ದೆ. ಹೋದಾಗ ನನಗೇನೆಂದರೆ ನನ್ನ ಹತ್ರ ಇಲ್ಲದೇ ಇರ್ತಕ್ಕಂಥ ಈ ಥರದ ನೋಟುಗಳನ್ನು ಮತ್ತು ಈ 100 ರೂಪಾಯಿ ನೋಟ್ರಿ, ನಾನು ಬಳಸದೇ ಇರ್ತಕ್ಕಂಥ ಈ ಥರದ 100 ರೂಪಾಯಿ ನೋಟುಗಳನ್ನು ನನಗೆ ಅವತ್ತಿಗೆ ಅಷ್ಟು ಮಾರ್ಗದರ್ಶನ ಕೊಡ್ತಕ್ಕಂಥ, ಇವತ್ತು ನಾನು ನಿಮಗೆ ಹೇಳ್ತಾ ಇದ್ದೀನಿ, ಅವತ್ತು ಆ ರೀತಿಯ ಮಾರ್ಗದರ್ಶನ ನನಗೆ ಇರಲಿಲ್ಲ. ಹಾಗಾಗಿ ನಾನೇನು ಮಾಡಿದೆ, ತೋಚಿದ ಹಾಗೆ ನಾನೇನು ಮಾಡಿದೆ, ಆ ಅಮೌಂಟ್ನ ಒಂದು ಇನ್ವೆಸ್ಟ್ ಮಾಡಿ ಈ ರೀತಿಯ ಕಾಯಿನ್ಗಳನ್ನು, ನೋಟ್ಗಳನ್ನು ನನಗೆ ತೋಚಿದ ರೀತಿಯಲ್ಲಿ ತಗೊಂಡು ಬಂದೆ. ಆದರೆ ಇದು ಲಾಸ್ ಏನಾಗಿಲ್ಲ ನನಗಿವತ್ತು, ಆದರೆ ಆಗ್ಬೋದಾದಂತಹ ಲಾಭ ತುಂಬ ಕಡಿಮೆ ಆಯಿತು. ನೋಡಿರಿ, ಈ ಕಾಯಿನ ನಾನು ಅವತ್ತಿನ ದಿನ 1954 ಕಾಯಿನು, ಸುಮಾರು 11.5 ಗ್ರಾಮ್ಗಿಂತ ಹೆಚ್ಚಿನ ನಿಕ್ಕಲ್ನ ಕಾಯಿನ್ ಇದು. ಇದ್ರ ಮೇಲೇ ಬರೆದಿರೋದು ಕಾಣಿಸ್ತಾ ಇರ್ಬೋದು ನಿಮಗೆ. ಇಲ್ಲಿ 1,500 ರೂಪಾಯಿ ಕೊಟ್ಟು ಈ ಒಂದು ಕಾಯಿನ ಕೊಂಡ್ಕೊಂಡೆ. ಇವತ್ತು ಇದರ ಬೆಲೆ ಇದೆ 4,000 to 4,500 ರೂಪಾಯಿ ಇದರ ಬೆಲೆ ಇದೆ. ವೆಲ್ ಆ್ಯಂಡ್ ಗುಡ್, 2 ಪಟ್ಟು 3 ಪಟ್ಟು ಇದರ ಬೆಲೆ ಜಾಸ್ತಿ ಆಗಿದೆ. ಮತ್ತು ಇದು ಒಂದೇ ಕಾಯಿನ್ ನನ್ನ ಹತ್ರ ಇರೋದು, ಹಾಗಾಗಿ ಇದು ಒಂದು ಒಳ್ಳೆಯ ಕಲೆಕ್ಷನ್ ಅಂತ ಹೇಳ್ಬೋದು. ಆದರೆ ಈ ನೋಟುಗಳು, ಈ 100 ರೂಪಾಯಿ ನೋಟುಗಳು ನಾನು ಬಹುಶಃ 300-400 ರೂಪಾಯಿ ಕೊಟ್ಟು ಒಂದೊಂದು ನೋಟುಗಳನ್ನ ಕೊಂಡ್ಕೊಂಡಿದ್ದೆ. ಆದರೆ ಇವತ್ತಿಗೂ ಕೂಡ ನಾನು ಮಾರಾಟಕ್ಕೆ ಹೋದರೆ ಈ ಒಂದು 50 ರೂಪಾಯಿ ಹೆಚ್ಚಿಗೆ ಸಿಗ್ಬೋದು. ಈ 1 ರೂಪಾಯಿ ನೋಟುಗಳ ಒಂದು ಕಥೆ ಕೂಡ ಇದೆ. ಇವತ್ತಿನ ನಾನು ವಿಶೇಷವಾಗಿ ನಾನು ಮಾತಾಡ್ತಕ್ಕಂಥದ್ದು ಈ 10 ಗ್ರಾಮ್ನ 1 ರೂಪಾಯಿ ಕಾಯಿನ್ ಬಗ್ಗೆ. ಈ 10 ರೂಪಾಯಿನ ಒಂದು ಕಾಯಿನ್ನು ನನ್ನ ಹತ್ರ ಆಲ್ರೆಡಿ ಒಂದು ಬಳಕೆಯಲ್ಲಿ, ಅಂದರೆ ನನ್ನ ಸಂಗ್ರಹದಲ್ಲಿ ಒಂದಿತ್ತು. ಅಂದರೆ ಈ ರೀತಿಯ UNC ಕಂಡೀಷನಲ್ಲಿ ಇರಲಿಲ್ಲ, ತೀರಾ ನಾರ್ಮಲ್ ಆದಂಥ ಒಂದು ಕಾಯಿನ್ ಅದಾಗಿತ್ತು. ಸೊ ಅಲ್ಲಿ ಯಾರೋ ಒಬ್ಬರು, ಬಹುಶಃ ಹೆಣ್ಮಗಳಂತ ಅನಿಸುತ್ತೆ, ಅವರು ಮಾರ್ತಾಯಿದ್ರು. ತುಂಬ ಜನ ಅಲ್ಲಿ ನಿಂತ್ಕೊಂಡು ಸಂಗ್ರಾಹಕರು ಈ ಕಾಯಿನ್ಗಳನ್ನು 5, 10, 20 ಈ ರೀತಿ ಕೊಂಡ್ಕೊಳ್ತಾಯಿದ್ರು. ನನಗೇನು ಐಡಿಯಾ ಇಲ್ಲ, ಆದರೂ ಕೂಡ ಕೊಂಡ್ಕೊಳ್ಳೋಣ ಬಿಡು, ಈ ರೀತಿಯ ಕಾಯಿನ್ಗಳನ್ನ ನಾವು ಸಣ್ಣವರಿದ್ದಾಗ ಬಳಸಿದ್ದೀವಿ, ನೋಡಿದ್ದೀವಿ. ಹಾಗಾಗಿ ಇದೇನಂತ ವಿಶೇಷ ಏನಲ್ಲ, ಆದರೆ ನೋಡೋದಕ್ಕೆ ಚೆನ್ನಾಗಿದ್ದಾವಲ್ಲ. 30 ರೂಪಾಯಿ ಅಂತ ಅಂತಿದ್ದಾರೆ ಒಂದೊಂದು ಕಾಯಿನ್ನ, ಯಾಕೆ ಕೊಂಡ್ಕೋಬಾರ್ದು? ಇದು 2019 ಒಂದು ವಿಷಯ. ಬಹುಶಃ ಫೆಬ್ರವರಿ ತಿಂಗಳಲ್ಲಿ ಆ ಕಾಯಿನ್ ಎಕ್ಸಿಬಿಷನ್ ಬಿದ್ದಿತ್ತು ಅನಿಸುತ್ತೆ. ಈ ಕಾಯಿನ್ಗಳನ್ನ ಏನು ಮಾಡಿದೆ, 150 ರೂಪಾಯಿ ಕೊಟ್ಟು ಒಂದು 5 ಕಾಯಿನ್ಗಳನ್ನು ನಾನು ಅವತ್ತು ಏನು ಮಾಡಿದೆ, ಪರ್ಚೇಸ್ ಮಾಡಿದೆ. ನನ್ನ ಹತ್ರ ಇದ್ದಿದ್ದು 35ಕ್ಕಿಂತ 40,000 ರೂಪಾಯಿ ಅಮೌಂಟ್ ಇತ್ತು ಅಂತ ಅನಿಸುತ್ತೆ. ಸ್ವಲ್ಪ ಕಡಿಮೆ ಬಿದ್ದರೆ ಮತ್ತೆ ATMನಿಂದ ಸ್ವಲ್ಪ ಇನ್ನೊಂದಷ್ಟು ಅಮೌಂಟ್ನ ತಂದು ನಾನು ಈ ಕಾಯಿನ್ ಕಲೆಕ್ಷನ್ಗೆ ಬೇಕಾದಂತಹ ಬೇರೆ ಇವನ್ನೆಲ್ಲ ಬುಕ್ಸ್ನ ಮತ್ತು ಈ ಬುಕ್ನ ಕೂಡ ನಾನು ಅವತ್ತೇ ಕೊಂಡ್ಕೊಂಡಿದ್ದು. ಇನ್ನು 2019 ಬುಕ್ ಬಂದಿರಲಿಲ್ಲ, ಪೇಪರ್ ಮನಿದು, ಇದು ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಕಾಯಿನ್ ಬುಕ್ಕು ಇವನ್ನೆಲ್ಲವನ್ನೂ ಕೂಡ ನಾನು ಅವತ್ತು ಪರ್ಚೇಸ್ ಮಾಡಿದ್ದೆ. ಸರಿ, ಇದಕ್ಕೆ ನಾನು ಬಂಡವಾಳ ಹೂಡಿದ್ದೆಷ್ಟು? 150 ರೂಪಾಯಿ ಮಾತ್ರ. ಇದು 10 ಗ್ರಾಮ್ ತೂಕದ ಕಾಪರ್ ನಿಕ್ಕಲ್. ನಾವು ಫಸ್ಟಿಗೆ ಈ ಥರ ನಮಗೆ ಸ್ವತಂತ್ರ ಬಂದ ತಕ್ಷಣವೇ 1 ರೂಪಾಯಿ ನಾಣ್ಯ, ಈ ಥರದ ನಾಣ್ಯ ಬಂತು. 1950ರಲ್ಲಿ ಬಂತು. ಅದು ಸ್ವಲ್ಪ ಸ್ಕೇರ್ ಕಾಯಿನು, ಬಟ್ ಇದು ರೇರ್ ಕಾಯಿನು. ಇದು ಇವತ್ತಿಗೆ 4,500 to 5,000 ರೂಪಾಯಿ ಇದರ ಬೆಲೆ ಇವತ್ತು ಈ ಕಂಡೀಷನಲ್ಲಿ, ಅಂದರೆ UNC ಕಂಡೀಷನಲ್ಲಿ ಇದೆ. ವಿಷಯ ಏನಂದರೆ ಅದರ ನಂತರ ಬಹುಶಃ ನಿಕ್ಕಲ್ನ ರೇಟ್ ಜಾಸ್ತಿ ಆಗಿರೋದ್ರಿಂದ 10 ಗ್ರಾಮ್ನ ಅದ್ರ ನಂತರ 54 ನಂತರ ಇದನ್ನೇ ಯಾವುದು 1962ರಲ್ಲೇ ಈ ಒಂದು ಕಾಯಿನ್ನ 10 ಗ್ರಾಮ್ ಕಾಯಿನ್ ಬಂತು. 1 ತೊಲಾಂತರದ 10 ಗ್ರಾಮ್ನ ಒಂದು ಕಾಯಿನ್ ಬಂತು. ಇದರಲ್ಲಿ ಕಾಪರ್ ಮತ್ತು ನಿಕ್ಕಲ್ 2 ಖನಿಜಗಳು ಇದ್ದಾವೆ. ಈ ಒಂದು ಕಾಯಿನ್ನು ನಾನು 30 ರೂಪಾಯಿ ಒಂದರಂಗೆ ಅವತ್ತು ನಾನು ಕೊಂಡ್ಕೊಂಡಿದ್ದೆ. ಮೊನ್ನೆವರೆಗೂ, ಅಂದರೆ 2023ರ ಕಾಯಿನ್ ಬುಕ್ನ ನೀವು ನೋಡಿದ್ರೂ ಕೂಡ ಅದರಲ್ಲಿ ಏನು ರೇಟ್ ಇರುತ್ತೆ, ಇದು UNC ಕಂಡೀಷನ್. ಇವೆಲ್ಲವೂ ಕೂಡ UNC ಕಂಡೀಷನ್ನವೇ. 5 ಕಾಯಿನ್ಗಳೇನಿದ್ದಾವೋ ಆ 5 ಕಾಯಿನ್ಗಳು ಕೂಡ UNC ಕಂಡೀಷನ್ನ ಕಾಯಿನ್ಗಳೇ. ಈ 100 ರೂಪಾಯಿವರೆಗೂ ತಲುಪ್ತಾ ಇತ್ತು. ಹೊರಗಡೆ ಮಾರ್ಕೆಟಲ್ಲಿ 300 ರೂಪಾಯಿ 400 ರೂಪಾಯಿ ಅಂತ ಈ ಒಂದು ಕಾಯಿನ್ನ ಬೆಲೆ ಹೇಳ್ತಾಯಿದ್ರು. ಬಟ್ ನಾನು ಮಾರೋದಕ್ಕೇನೂ ಹೋಗಿರಲಿಲ್ಲ. ಮತ್ತು ಇದು ಕೂಡ ಪೌಚಲ್ಲೇ ಇತ್ತು, ಈ ಕಾಯಿನ್ ಕೂಡ ಪೌಚಲ್ಲೇ ಇತ್ತು. ಈಗ ನಿಮಗೆ ತೋರಿಸೋಣ ಸ್ಪಷ್ಟವಾಗಿ ಗೊತ್ತಾಗಲಿ ಅನ್ನೋ ಒಂದು ಕಾರಣಕ್ಕೆ ಇದನ್ನು ನಾನು ಇದು ಮಾಡಿದೆ. ಮತ್ತು 62ರಲ್ಲಿ 8 ವರ್ಷದ ನಂತರ 62ರಲ್ಲಿ ಬಂತು. ಮತ್ತೆ 8 ವರ್ಷದ ನಂತರ 1970ರಲ್ಲಿ ಮತ್ತೊಂದು
ಇದೇ ಥರದ 10 ಗ್ರಾಮ್ನ ಕಾಯಿನ್ ಬರುತ್ತೆ. ಮಧ್ಯದಲ್ಲಿ ಯಾವ ಕಾಯಿನು ಕೂಡ ಬರಲ್ಲ. ಆ ಕಾಯಿನು ಇದಕ್ಕಿಂತ ರೇರು. ಇವತ್ತು ಈ ಕಾಯಿನ್ನ ಬೆಲೆ ಹೊಸ ಕಾಯಿನ್ ಬುಕ್ಕಲ್ಲಿ ಇಲ್ಲಿ ಸೈಡಲ್ಲಿ ನಾನು ನಿಮಗೆ ಅದರ ಬೆಲೆ ಹಾಕ್ತಾಯಿದ್ದೀನಿ ನೋಡಿರಿ, ₹1200 ಆಗಿದೆ. ಅಂದರೆ 12 ಪಟ್ಟು ಜಾಸ್ತಿ ಆಗಿದೆ. ನಾನು ಅವತ್ತು ₹300 ಕೊಟ್ಟು ಕೊಂಡ್ಕೊಂಡಂತಹ ಅಥವಾ ₹150 ಬಂಡವಾಳ ಹಾಕಿ ಈ 5 ಕಾಯಿನ್ಗಳನ್ನ ನಾನು ಕೊಂಡ್ಕೊಂಡಿದ್ದೀನಿ. ₹150 ಬಂಡವಾಳ ಹಾಕಿ 5 ಕಾಯಿನ್ಗಳನ್ನ ಕೊಂಡ್ಕೊಂಡಿದ್ದೀನಿ. ಇವತ್ತು ಇವುಗಳ ಬೆಲೆ ₹6000 ಆಗಿದೆ. ₹150 ₹6000. ಅದೇ ರೀತಿಯಲ್ಲಿ ನಾನು ಅವತ್ತು ಇನ್ನೊಂದಷ್ಟು ₹1000 ಬೇರೆ ಬೇರೆ ಕಾಯಿನ್ಗಳು, ಬೆಳ್ಳಿ ಕಾಯಿನ್ಗಳು ಕೂಡ ಇಲ್ಲಿ ಕೆಳಗಡೆ ಇರ್ತಕ್ಕಂಥ ಈ ಫೈಲಲ್ಲಿ ಬೆಳ್ಳಿ ಕಾಯಿನ್ಗಳು ಕೂಡ ಇಟ್ಟಿದ್ದೀನಿ. ₹1500, ₹2000 ಕೊಟ್ಟು, ₹3000 ಕೊಟ್ಟು ಆ ಕಾಯಿನ್ಗಳು ಕೊಂಡ್ಕೊಂಡಿದ್ದೀನಿ. ಈಗೊಂದು ₹500, ₹400 ಅವು ಜಾಸ್ತಿ ಆಗಿದ್ದಾವೆ. ಆದರೆ ಈ ಕಾಯಿನ್ನು ತುಂಬ ಹೆಚ್ಚಿನ ಒಂದು ಲಾಭವನ್ನು ತಂದುಕೊಟ್ಟಿದೆ. ಈಗೊಂದು ₹1200 ಬೇಡ, ₹1000 ಅಂತ ಅಂದ್ಕೊಂಡ್ರು ಕೂಡ ನನಗೆ ₹5000 ಬುಕ್ಕಲ್ಲಿ ₹1200 ಕೊಟ್ಟಿದ್ದಾರೆ. ಬಟ್ ನಾವು ಡೀಲರ್ ಹತ್ರ ಹೋದರೆ ಒಂದು ₹1000 ಈ ಒಂದು ಕಾಯಿನ ಕೊಂಡ್ಕೊಳ್ತಾರಾ? ಮತ್ತು ಈಗ ಇನ್ನೂ ಹೆಚ್ಚಿನ ಜನ ಇದರಲ್ಲಿ ಆಸಕ್ತಿ ತೋರ್ತಾ ಇರೋದ್ರಿಂದ ಈ ಕಾಯಿನ್ಗಳಿಗೆ ಇನ್ನಿಲ್ಲದ ಒಂದು ಬೇಡಿಕೆ ಬಂದಿದೆ. ಹೊರಗಡೆ ಡೀಲರ್ಗಳು ಮತ್ತು ಕೆಲವರು ಯೂಟ್ಯೂಬರ್ಗಳು ಇವುಗಳನ್ನ ಇನ್ನೂ ಹೆಚ್ಚಿನ ರೇಟಿಗೆ ಅವರು ಏನು ಮಾಡ್ತಿದ್ದಾರೆ, ಮಾರ್ತಾ ಇದ್ದಾರೆ. ಅವತ್ತು ಇದಕ್ಕೆ ನಾನು ಒಂದು 100 ಕಾಯಿನ್ ಕೊಂಡ್ಕೊಂಡಿದ್ದೆ ಅಂದ್ಕೊಳ್ರಿ. ಎಷ್ಟು ಕೊಟ್ಟು? ₹3000ಗೆ 100 ಕಾಯಿನ್ಗಳು ಬರ್ತಾಯಿದ್ವು. ಇವತ್ತು ₹120,000 ನನಗೆ ಅಮೌಂಟು ಸಿಗ್ತಾಯಿತ್ತು. ₹1,00,000 ಆದರೂ ಸಿಗ್ತಾಯಿತ್ತು, ₹80,000 ಆದರೂ ಸಿಗ್ತಾಯಿತ್ತು. ₹3,000ಗೆ ₹80,000 ತುಂಬ ದೊಡ್ಡ ಅಮೌಂಟ್ ಆಗಿರ್ತಾಯಿತ್ತು. ಬಟ್ ಅವತ್ತು ನನಗೆ ಅನುಭವದ ಕೊರತೆ ಇರೋದ್ರಿಂದ, ಅಂದರೆ ಕಾಯಿನ್ ಕಲೆಕ್ಷನ್ ಬಗ್ಗೆ ನಿಜವಾಗ್ಲೂ ಅದರ ಈ ರೀತಿಯ ಕಮರ್ಷಿಯಲೈಸ್ ಆದಂತಹ ಲಾಭದ ಬಗ್ಗೆ ನನಗೆ ಮಾಹಿತಿ ಇಲ್ಲದೆ ಇರೋದ್ರಿಂದ ಈ ರೀತಿಯ ಕಾಯಿನ್ಗಳು ಇವ್ರು ಯಾರೋ ಸಂಗ್ರಾಹಕರು ಬಂದಿದ್ದರು, ಇವರು ಈ ಥರದ ನೋಟ್ಗಳನ್ನ ಯಾರು ಅದು ಡೀಲರ್ಗಳು ಕೊಂಡ್ಕೊಳ್ಳಲ್ಲ. ಈ ರೀತಿ ಬಳಕೆ ಆಗಿರ್ತಕ್ಕಂತಹ ನೋಟ್ಗಳನ್ನು ನಾನು ಸುಮಾರು ಒಂದು ₹700 ಕೊಟ್ಟು ಕೊಂಡ್ಕೊಂಡಿದ್ದೆ. ಇದು ಇವತ್ತಿಗೂ ಹೀಗೆ ಇದೆ ನನ್ನಲ್ಲಿ. ಸುಮ್ಮನೆ ಏನು ಯಾರಿಗಾದರೂ ಸಂಗ್ರಾಹಕರು ಇಷ್ಟಪಟ್ಟರೆ ಅದನ್ನ ತೋರಿಸ್ಬೋದು. ನಮ್ಮ ಮಕ್ಕಳಿಗೆ ಇದನ್ನು ನೋಡಿರಿ, ಈ ಮೊದಲು ಈ ಥರದ ನೋಟುಗಳು ಬರ್ತಾಯಿದ್ವು, ₹2 ನೋಟುಗಳು, ₹1 ನೋಟುಗಳು ಅಂತ ನಾವು ತೋರಿಸ್ಬೋದು. ವಿಷಯ ಏನಪ್ಪ ಅಂದರೆ, ಈ ರೀತಿಯ ಕಾಯಿನ್ಗಳು 62ರ ಕಾಯಿನ್ ಆಗಿರ್ಬೋದು, 54ರ ಕಾಯಿನ್ ಆಗಿರ್ಬೋದು. ಇಲ್ಲಿ 54ರ ಕಾಯಿನ್ ಕೂಡ ತೋರಿಸ್ದೆ ನಾನು ನಿಮಗೆ. ತುಂಬ ಅಪರೂಪದ ಕಾಯಿನ್ ಇದ್ದಾವೆ ನಿಮ್ಮ ಒಂದು ಕಲೆಕ್ಷನಲ್ಲಿ. ಅಂದರೆ ನಿಮ್ಮ ಒಂದು ಹುಂಡಿಯಲ್ಲಿ ಈ ಥರದ ಕಾಯಿನ್ ಇದೆಯಾ ನೋಡ್ಕೊಳ್ರಿ. 70ರ ಕಾಯಿನ್ ಅಂತೂ ಇದಕ್ಕಿಂತ ಅಂದರೆ ಅದು ₹15,000 ಅದರ ಬೆಲೆ ಇದೆ. 1970ರ ಕಾಯಿನ್ ಮಾತ್ರ ನಾನು ಹೇಳ್ತಾ ಇರೋದು. ಅದು 10 ಗ್ರಾಮ್ ತೂಕದ ಕಾಯಿನು. ಮತ್ತು ನೀವು ಕನ್ಫ್ಯೂಸ್ ಆಗಿಬಿಟ್ಟು 75ರ ಕಾಯಿನು, 75, 76, 77, 78ರಿಂದ 82ವರೆಗೂ ಸುಮಾರು 8 ವರ್ಷ 8 ಗ್ರಾಮ್ನ ಕಾಯಿನ್. ಇದು 10 ಗ್ರಾಮ್ನ ಕಾಯಿನು. ಇದೇ ಥರ ಕಾಣಿಸ್ತಕ್ಕಂತಹ 8 ಗ್ರಾಮ್ನ ಕಾಯಿನ್ ಬರುತ್ತೆ. ಆ ಕಾಯಿನ್ನ ಬೆಲೆ ಎಷ್ಟು? ತುಂಬ ಕಾಮನ್ ಆದಂಥ ಕಾಯಿನು. ₹3 ಅಥವಾ ₹5 ಅವನ್ನು ಕೊಂಡ್ಕೊಳ್ತಾರೆ. ಯಾಕೆ? ಅವುಗಳ ಮಿಂಟೇಜು ತುಂಬ ಜಾಸ್ತಿ ಆಗಿದೆ. ಅವು ಎಷ್ಟೇ ಚೆನ್ನಾಗಿದ್ದರೂ ಕೂಡ ಅವುಗಳ ಬೆಲೆ ಕಡಿಮೆನೇ ಇದ್ದಾವೆ. ನನ್ನ ಹತ್ರ 100 ಆ ಥರದ ಕಾಯಿನ್ಗಳು ನನ್ನ ಹತ್ರ ಇದ್ದಾವೆ. ಬಟ್ ಅವುಗಳ ಬೆಲೆ ಏನಪ್ಪ ಅಂದರೆ ಒಂದು ₹3, ₹5 ಈ ರೀತಿ ನಾವು ಮಾರಾಟ ಮಾಡೋದಕ್ಕೆ ಸಾಧ್ಯ. ನೀವು ಕನ್ಫ್ಯೂಸ್ ಆಗಬಾರ್ದು. ಆ ಕಾಯಿನ್ಗೂ ಮತ್ತು ಈ ಕಾಯಿನ್ಗೂ ಕನ್ಫ್ಯೂಸ್ ಆಗಬೇಡ್ರಿ. ಇದು 1962ರ ಕಾಯಿನು. ಇದೇ ಥರ 70ರ ಕಾಯಿನ್ ಬರುತ್ತೆ. ಇದಕ್ಕಿಂತ ಒಂದು 10 ಪಟ್ಟು 15 ಪಟ್ಟು ಜಾಸ್ತಿ ಬೆಲೆ ಇರ್ತಕ್ಕಂತಹ, ತುಂಬ ರೇರಿಟಿ ಇರ್ತಕ್ಕಂತಹ, ಎಂಥ ಡೀಲರ್ ಬೇಕಾದರೂ ಕೂಡ ಅದನ್ನು ಕೊಂಡ್ಕೊಳ್ತಕ್ಕಂತಹ, ಅಥವಾ ನೀವು ಬೇಕಾದರೆ ಅದನ್ನು ಬೇರೆ ಬೇರೆ ಒಂದು ಆ್ಯಕ್ಷನ್ ಹೌಸಿಗೂ ಕೂಡ ನೀವು ಸಂಪರ್ಕ ಮಾಡಿಬಿಟ್ಟು ಅದನ್ನು ಆಕ್ಷನ್ ಮಾಡಿಸಿ ನೀವು ಅದನ್ನು ದುಡ್ಡನ್ನು ಗಳಿಸ್ತಕ್ಕಂಥ ಕಾಯಿನ್ ಅದು. ಬಟ್ ಇದು ಕೂಡ ಕಡಿಮೆ ಏನಲ್ಲ. ಇದು ಕೂಡ ಇದು ದಿನದಿನಕ್ಕೂ ಕೂಡ ಹೆಚ್ಚಿನ ಬೆಲೆ ಬಾಳ್ತಕ್ಕಂಥ ಒಂದು ಕಾಯಿನ್ನು. ಮತ್ತು ನಾನು 1950ರ ಕಾಯಿನ್ ಅನ್ನಲ್ಲ, ಬಟ್ 54ರ ಕಾಯಿನ್ ರೇರಿಟಿ. 50ರ ಕಾಯಿನು ಇದಕ್ಕಿಂತ ತುಂಬ 10 ಪಟ್ಟು ಕಡಿಮೆ ಬೆಲೆಯ ಕಾಯಿನು. ಯಾಕಂದರೆ ಅವು ಹೆಚ್ಚಿನ ಸಂಖ್ಯೆಯಲ್ಲಿ ಅವು ಏನಾಗಿದ್ವು, ಮಿಂಟ್ ಆಗಿದ್ವು. ಸೇಮ್ ಇದೇ ರೀತಿ ಇರುತ್ತೆ, 1950 ಅಂತ ಇರುತ್ತೆ. ಅದಕ್ಕಷ್ಟು ಬೆಲೆ ಇಲ್ಲ. ಬಟ್ ಇದೆ, ಒಂದು 150, 200, ₹300ವರೆಗೂ ಕೂಡ ಅದರ ಬೆಲೆ ಇದೆ. ಬಟ್ ಇದರ ಬೆಲೆ ಒಂದು ₹4,500 ಇವತ್ತು ಇದು ಬೆಲೆ ಬಾಳ್ತಾ ಇದೆ. ಇದು ಲಾಸ್ ಅಲ್ಲ ನಾನು ತಗೊಂಡಿದ್ದು. 5 ವರ್ಷದಲ್ಲಿ 2 ಪಟ್ಟು 3 ಪಟ್ಟು ಬೆಲೆ ಅಂದರೆ ಲಾಸ್ ಅಲ್ಲ. ಬಟ್ ಇದು ನೋಡ್ರಿ, ₹30 ಕೊಂಡ್ಕೊಂಡಂತಹ ಈ ಒಂದು ಕಾಯಿನು ಇವತ್ತು ಎಷ್ಟು? ₹1,200ಗೆ ಈ ಒಂದು ಹೊಸ ಬುಕ್ಕಿನ ಪ್ರಕಾರ ಇದರ ಬೆಲೆ ಜಂಪ್ ಆಗಿದೆ. ಒಳ್ಳೆ ಲಾಭ ಮಾಡೋದಕ್ಕೆ ಈ ರೀತಿಯ ಐಡಿಯಾಲಜಿ ಇರಬೇಕು. ಅಂದರೆ ನಾವು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಇವಾಗ ಹೊಸ ಹುಡುಗರು, ಇಂಜಿನಿಯರಿಂಗ್ ಓದ್ತಕ್ಕಂಥ ಹುಡುಗರು, ಬೇರೆಯವರೆಲ್ಲರೂ ಕೂಡ ಬರ್ತಾ ಇದ್ದಾರೆ, ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ. ಬಟ್ ಐಡಿಯಾ ಏನಪ್ಪ ಅಂದರೆ, ಯಾವ ಕಾಯಿನ್ನು ಈಗ ಕಡಿಮೆ ರೇಟಿಗೆ ಸಿಗ್ತಾಯಿದೆ, ಒಳ್ಳೆ
UNC ಕಂಡೀಷನಲ್ಲಿ ಸಿಗ್ತಾಯಿದೆ. ಸಂಗ್ರಾಹಕರು ಈ ರೀತಿಯ ಒಂದು ಕಾಯಿನ್ಗಳನ್ನಷ್ಟೇ ಇಷ್ಟಪಡ್ತಾರೆ. ತುಂಬ ಗಲೀಜಾಗಿ ಹಳೆ ಕಾಯಿನ್ ಅಂದ ತಕ್ಷಣ ಏನು ಅದು ನೋಡೋದಕ್ಕೂ ಕೂಡ ಸರಿ ಇರಬಾರ್ದು. ಆ ಥರದ ಕಾಯಿನ್ನ ಯಾರೂ ಕೂಡ ತಗೊಳ್ಳಲ್ಲ. ಹಳೇದಾಗಿರಬೇಕು, ಬಟ್ ನೋಡೋದಕ್ಕೆ ನೋಡ್ರಿ ಎಷ್ಟು ಸ್ಪಷ್ಟವಾಗಿ ಅಶೋಕ ಸ್ತಂಭ ಕಾಣಿಸ್ತಾ ಇದೆ ಇಲ್ಲಿ. ಈ ರೀತಿಯ ಒಂದು ಕಾಯಿನ್ಗಳನ್ನು ಇಷ್ಟಪಡ್ತಾರೆ ಮತ್ತು ಅವರು ಸಂಗ್ರಹಕ್ಕೆ ಇಡ್ತಾರೆ. ಅವತ್ತು 100 ಕಾಯಿನ್ಗಳು ನನ್ನ ಕಲೆಕ್ಷನ್ಗೆ ಇವು ಬಂದಿದ್ದರೆ ಇವತ್ತು ಸ್ವಲ್ಪ ಇದರಿಂದ ನಾವು ಲಾಭ ಗಳಿಸೋದಕ್ಕೆ, ಇನ್ನೂ ಹೆಚ್ಚಿನ ಲಾಭ ಗಳಿಸೋದಕ್ಕೆ ಅವಕಾಶ ಇರ್ತಾಯಿತ್ತು. ಬಟ್ ಅನುಭವ ಕೂಡ ಒಂದು ಲಾಭನೇ. ನಾಳೆ ನಾವು ಯಾವುದಾದ್ರು ಎಕ್ಸಿಬಿಷನ್ಗೆ ಹೋದರೆ ಅಥವಾ ಯಾರಾದರೂ ಡೀಲರ್ಗಳ ಹತ್ರ ಈ ಥರದ ಕಾಯಿನ್ಗಳಿದ್ದರೆ ನಾವೇನು ಮಾಡ್ಬೋದು, ಒಂದು ರೇಟಿಗೆ ಮಾತಾಡಿ ನಾವು ಕೊಂಡ್ಕೋಬೋದು. ಅಥವಾ ಇನ್ವೆಸ್ಟ್ಮೆಂಟು ನಮ್ಮ ಹತ್ರ ದುಡ್ಡಿದ್ರೆ ಇನ್ವೆಸ್ಟ್ಮೆಂಟು ಕೂಡ ಮಾಡ್ಬೋದು. ಎಲ್ಲ ಕಾಯಿನ್ಗಳ ಥರ ಈ ಕಾಯಿನ್ಗಳು ಕೂಡ ಏನು ಬರ್ತಾ ಇದ್ದಾವೆ, ರೆಪ್ಲಿಕಾ ಕಾಯಿನ್ಗಳು, ಡೂಪ್ಲಿಕೇಟ್ ಕಾಯಿನ್ಗಳು ಬರ್ತಿದ್ದಾವೆ. ಹಾಗಾಗಿ 1970 ಕಾಯಿನು ವಿಶೇಷವಾಗಿ ತುಂಬ ರೆಪ್ಲಿಕಾಗಳು ಬರ್ತಾ ಇದ್ದಾವೆ. ನಾನು ಇದಕ್ಕಿಂತ 10 ಪಟ್ಟು ಜಾಸ್ತಿ ಬೆಲೆ ಅಂತ ಹೇಳಿದೆ ಅಂತೇಳಿ ಅವನ್ನು ಕೊಂಡ್ಕೊಳ್ಳೋದಕ್ಕೆ ಹೋಗ್ಬೇಡ್ರಿ. ನಿಮ್ಮ ಕಲೆಕ್ಷನಲ್ಲಿ ಅಥವಾ ನಿಮ್ಮ ಮನೆ ಹುಂಡಿಯಲ್ಲಿ ಈ ಥರದ ಕಾಯಿನ್ ಇದ್ದರೆ ಅವನ್ನ ತೆಗೆದಿಡ್ರಿ. ನಮ್ಮೂರಲ್ಲಿ ಒಬ್ಬರು ಕಿರಾಣಿ ಅಂಗಡಿಯವರು ಈ ಥರದ ದೊಡ್ಡ ಕಾಯಿನ್ಗಳೆಲ್ಲ ಅಂದರೆ 8 ಗ್ರಾಮ್ನ 10 ಗ್ರಾಮ್ನ ಹೆಚ್ಚಿರ್ತಕ್ಕಂಥದ್ದು 8 ಗ್ರಾಮ್ ಕಾಯಿನ್ಗಳೇ, ಅವನ್ನೆಲ್ಲವನ್ನೂ ಕೂಡ ಒಂದು ಕಡೆ ತೆಗೆದಿಟ್ಟಿದ್ದಾರೆ. ಅವರು ಯಾರು ನೋಡ್ತೀವಿ ಅಂದರೂ ಕೂಡ ಅದನ್ನು ಬಿಡಲ್ಲ. ಅವರದು ಸಂಗ್ರಹ, ಅದು ಅವರ ಇಷ್ಟ. ಅದರಲ್ಲಿ ಈ ರೀತಿಯ ಕಾಯಿನ್ಗಳಿದ್ದಾವೆ, ಒಂದು ಸಲ ಚೆಕ್ ಮಾಡ್ಕೊಳ್ರಿ. ನಿಮ್ಮಲ್ಲೂ ಕೂಡ ಆ ಥರದ ಒಂದು ಖಜಾನೆ ಇದ್ದರೆ, ಆ ಥರದ ಒಂದು ಉಳಿತಾಯ ಇದ್ದರೆ ಏನಪ್ಪ ಅಂದರೆ ಈ ಒಂದು ಹವ್ಯಾಸದಿಂದ ಲಾಭಕ್ಕೆ ಲಾಭವೂ ಆಗುತ್ತೆ ಮತ್ತು ಒಂದು ಆರೋಗ್ಯಕರವಾದಂಥ ಹವ್ಯಾಸ ಕೂಡ ಬೆಳೆಯುತ್ತೆ. ಮತ್ತು ನಾವು ಸರಿಯಾದ ಟೈಮಲ್ಲಿ ಸರಿಯಾದ ನಿರ್ಧಾರ ಮಾಡಿದರೆ ನಾವು ಒಂದು ಒಳ್ಳೆಯ ಲಾಭವನ್ನು ಕೂಡ ನಾವು ಗಳಿಸ್ಬೋದು. ಬುಕ್ ಕೊಂಡ್ಕೊಂಡಿದ್ದು ಅಥವಾ ಈ ಥರದ ಪೋಜ್ಗಳನ್ನ ಕೊಂಡ್ಕೊಂಡಿದ್ದು ಇದೇನು ಲಾಸ್ ಅಲ್ಲ. ಆದರೆ ಜೊತೆಗೆ ನಾವು ಈ ಥರದ ಅಪರೂಪದ ಕಾಯಿನ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಕೂಡ ಮಾಡ್ತಾಯಿದ್ರೆ ನಮ್ಮ ಹವ್ಯಾಸಕ್ಕೂ ಕೂಡ ಒಂದು ಅರ್ಥ ಬರುತ್ತೆ. ಸೊ ನಾವು ನಮ್ಮ ಸಂಗ್ರಹವನ್ನು ಮುಂದುವರ್ಸೋಣಂತೆ. ಮಾರಾಟ ಮಾಡೋದಷ್ಟೇ ಮುಖ್ಯ ಅಂತಕ್ಕಂಥದ್ದನ್ನು ನಾವು ಭಾವಿಸೋದು ಬೇಡ. ಈ ರೀತಿಯ ಅಪರೂಪದ ಕಾಯಿನ್ಗಳನ್ನು ನಮ್ಮ ಸಂಗ್ರಹದಲ್ಲಿ ಇಡ್ತಕ್ಕಂಥದ್ದು ಕಡೆಯೂ ಕೂಡ ನಾವು ಗಮನ ಹರಿಸೋಣ. ಮುಂದಿನ ಒಂದು ಕಾಯಿನ್ ಎಕ್ಸಿಬಿಷನ್ ಮೈಸೂರಲ್ಲೂ ಬೀಳ್ತಾ ಇದೆ ಮತ್ತು ಫೆಬ್ರವರಿ ತಿಂಗಳಲ್ಲಿ 2025 ಫೆಬ್ರವರಿ ತಿಂಗಳಲ್ಲಿ ಬೆಂಗಳೂರಲ್ಲಿ ಮತ್ತೆ ಕಾಯಿನ್ ಎಕ್ಸಿಬಿಷನ್ ಬೀಳ್ತಾ ಇದೆ. ಅಲ್ಲಿ ನೀವು ಈ ಥರದ ಇದೆ ಅಂತಲ್ಲ, ನೀವು ಗಮನಿಸಿ ಯಾವ ಕಾಯಿನು ಮುಂದೆ ಬೆಲೆ ಹೆಚ್ಚಾಗ್ಬೋದು. ನೋಡ್ರಿ, ಅವತ್ತು 500 ರೂಪಾಯಿಗೆ ಸಿಗ್ತಕ್ಕಂತಹ ಕಾಯಿನು ಇವತ್ತು 5,000 ಆಗಿದೆ, 6,000 ಆಗಿದೆ, ₹1 ಕ್ರಾಸ್ ಕಾಯಿನು. ಈ ರೀತಿಯ ಕಾಯಿನ್ಗಳೆಲ್ಲವೂ ಕೂಡ ನೀವು ಅದ್ರ ಕಡೆ ಗಮನ ಕೊಡ್ರಿ. ನಿಮ್ಮದೇ ಆದಂಥ ಒಂದು ಸ್ಟಡಿ ಇರಬೇಕು, ಮಾಹಿತಿ ಇರಬೇಕು ಅಂತ ಹೇಳ್ತಾ ಈ ಥರದ ಕಾಯಿನ್ಗಳು ನಿಮ್ಮಲ್ಲೂ ಇದ್ದಾವೆ ಅಂತಕ್ಕಂಥದ್ದನ್ನು ಕಾಮೆಂಟ್ ಮಾಡಿ. ಮಾರಾಟ ಮಾಡ್ತೀನಿ, ನಂಬರ್ ಕೊಡಿ, ಅವೆಲ್ಲ ಅಂತ ಕೇಳಿಬಿಡಿ. ನಾನು ಫುಲ್ ಟೈಮ್ ಯೂಟ್ಯೂಬರ್ ಏನಲ್ಲ, ನನ್ನಲ್ಲಿರ್ತಕ್ಕಂಥ ಮಾಹಿತಿಯನ್ನು ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ ಅಷ್ಟೇ. ಮತ್ತು ಈ ಥರದ ಕಾಯಿನ್ಗಳನ್ನ ನಾನು ಕೂಡ ಎಕ್ಸಿಬಿಷನ್ಗೆ ಕೊಂಡ್ಕೊಂಡಿದ್ದರಿಂದ ಅವತ್ತಿನ ಕಾಲಕ್ಕೆ ಇವತ್ತು ಕೂಡ ನಿಮ್ಮಲ್ಲಿದ್ದರೆ ಈ ಥರದ ಕಾಯಿನು ಇಷ್ಟು ಚೆನ್ನಾಗಿದ್ದರೆ ಇವನ್ನು ಮಾರತಕ್ಕಂಥದ್ದು ಡೀಲರ್ಗಳೇ ಆರಾಮಾಗಿ ಇದನ್ನು ಕೊಂಡ್ಕೊಳ್ತಾರೆ. ಅಥವಾ ಅಲ್ಲಿ ಸಂಗ್ರಹಕ್ಕೆ ಬಂದವರು ಕೂಡ ನಿಮ್ಮಲ್ಲಿ ಈ ಥರದ ಅಪರೂಪದ ಕಾಯಿನ್ ಇದ್ದರೆ ಅವರೇ ನಿಮ್ಮನ್ನು ಭೇಟಿ ಮಾಡಿ ಕೊಂಡ್ಕೊಳ್ತಾರೆ. 8 ಗ್ರಾಮ್ನ ಕಾಯಿನು 8 ವರ್ಷ ಬಂದಿದ್ವು, 1975ರಿಂದ 82ರವರೆಗೂ. ಅವು ಎಲ್ಲವೂ ಕೂಡ ಕಾಮನ್ ಕಾಯಿನ್ಗಳು. ಮತ್ತು ಅವಕ್ಕೂ ಮತ್ತು ಇವಕ್ಕೂ ಕೂಡ ಕನ್ಫ್ಯೂಸ್ ಆಗಬೇಡ್ರಿ. 62 ಮತ್ತು 70 ಹಾಗೆಯೇ 54 ಮತ್ತು 50 ಈ 2 ಥರದ ಕಾಯಿನ್ಗಳು. ಒಂದು 10 ಗ್ರಾಮ್ನ ಕಾಯಿನ್ ಇದು. ಈ ಕಾಯಿನ್ ಬಂದು 11.66 ಗ್ರಾಮ್ಸ್ ಅನಿಸುತ್ತೆ. ಇದು ನಿಕ್ಕಲ್ನ, ಪ್ಯೂರ್ ನಿಕ್ಕಲ್ನ ಕಾಯಿನು. ಇದು ಕಾಪರ್ ನಿಕ್ಕಲ್ನ ಕಾಯಿನು. ಈ 2 ಕಾಯಿನ್ಗಳು ಕೂಡ ತುಂಬ ಅಪರೂಪದ ಕಾಯಿನ್ಗಳು. ಇಷ್ಟನ್ನು ನಾನು ನಿಮ್ಮ ಜೊತೆಗೆ ಇವತ್ತು ಈ ಒಂದು ಮಾಹಿತಿಯನ್ನು ಹಂಚಿಕೊಂಡೆ. ಹೇಗಿದೆ ಮಾಹಿತಿ ಅಂತಕ್ಕಂಥದ್ದನ್ನು ನೀವು ತಪ್ಪದೆ ತಿಳಿಸಿ. ಈ ರೀತಿಯ ಅಪರೂಪದ ಕಾಯಿನ್ಗಳ ಬಗ್ಗೆ, ಅಂಚೆ ಚೀಟಿಗಳ ಬಗ್ಗೆ, ನೋಟ್ಗಳ ಬಗ್ಗೆ ಕಾಲಕ್ಕೆ ನಾನು ನಿಮ್ಮ ಜೊತೆಗೆ ಮಾಹಿತಿಯನ್ನು ಹಂಚ್ಕೊಳ್ತಾ ಇರ್ತೀನಿ. ಮನಿ ಮಾತು ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ. ಧನ್ಯವಾದಗಳು.